ಅಧಿಕಾರಕ್ಕಾಗಿ ಕಚ್ಚಾಡುತ್ತಿರುವಂತಹ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಧಿಕಾರವನ್ನೇ ತ್ಯಾಗ ಮಾಡಿ ಸನ್ಯಾಸಿಯಾಗಿ ಜನರ ಸೇವೆಗೆ ಮುಂದಾಗಿರುವ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಭಾಗವಹಿಸಿರುವಂತಹ ವೇದಿಕೆ ಹಂಚಿಕೊಳ್ಳುತ್ತಿರುವುದೇ ಖುಷಿಯ ಸಂಗತಿಯಾಗಿದೆ ಎಂದು ಮಂಡ್ಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯೂ ಆದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಆನಂದ್ ಅವರು ಹೇಳಿದರು. ರಾಜ್ಯ ರಾಜಕಾರಣಿಗಳ ಮನಸ್ಥಿತಿಯನ್ನು ಪರೋಕ್ಷವಾಗಿ ಅವರು ಟೀಕಿಸಿದರು. ಮದ್ದೂರಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಇವರ ಸಹಯೋಗದಲ್ಲಿ ರೈತರಿಗೆ ಕಾನೂನು ಅರಿವು ನೆರವು ಹಾಗೂ ಬಡ ರೈತ ಮಹಿಳೆಯರಿಗೆ ಧ್ವನಿ ಲಯನ್ಸ್ ಕ್ಲಬ್ ವತಿಯಿಂದ ಉಚಿತ ಹಸು ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನ್ಯಾಯಾಧೀಶರು ವಹಿಸಿ ಮಂಗಳವಾರ ಮಧ್ಯಾಹ್ನ 12ರ ಸಮಯದಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಸಿಇ ತಿಮ್ಮಯ್ಯ ಸಹ ಮಾತನಾಡಿದರು. ವೇದಿಕೆಯಲ್ಲಿ ಕೆಂಗೇರಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ, ಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲರಾದ ಸುಬ್ರಹ್ಮಣ್ಯ, ಧ್ವನಿ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ರಜನಿರಾಜ್, ಚುಂಚಶ್ರೀ ಗೆಳೆಯರ ಬಳಗದ ಅಧ್ಯಕ್ಷ ಡಾಕ್ಟರ್ ಬಿ ಕೃಷ್ಣ, ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಗೋವಿಂದ್, ದಯಾನಂದ್, ಸುನೀಲ್ ಕುಮಾರ್, ಶ್ರುತಿ ಉಪಸ್ಥಿತರಿದ್ದರು. ಇಲ್ಲೆಲ್ಲ ಮಹಿಳೆಯರೇ ಸೇರಿರುವಂಥದ್ದು ನೋಡಿ ಖುಷಿ ಆಗುತ್ತೆ. ಇದೇ ತಿಂಗಳು ನಾವು ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತೀನಿ. ಮತ್ತು ಇದೊಂದು ವಿಶೇಷ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಸ್ವಾಮಿಗಳು ಆಗಮಿಸಿದ್ದಾರೆ. ಸ್ವಾಮಿಗಳ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ಮಂಡ್ಯ ಜಿಲ್ಲೆ ಬಹುಶಃ ಅವರ ಕರ್ಮಭೂಮಿ ಅಂದರೆ ತಪ್ಪಾಗಲಾರ್ದು. ಅವರು ವಿವಿಧ ಹುದ್ದೆಗಳಲ್ಲಿ ಮಂಡ್ಯದಲ್ಲಿ ಕೆಲಸ ಮಾಡಿ ಮತ್ತು ನಾವೆಲ್ಲ ನೋಡ್ತಾ ಇದ್ದೀರಿ, ಅಧಿಕಾರಕ್ಕಾಗಿ ಕಚ್ಚಾಟ. ಇಂಥ ಒಂದು ಅಧಿಕಾರಕ್ಕಾಗಿ ಕಚ್ಚಾಟ ಇರುವಂಥ ಸಂದರ್ಭದಲ್ಲಿ ಉನ್ನತ ಅಧಿಕಾರದಲ್ಲಿದ್ದಾಗಲೇ ನಮ್ಮ ಸ್ವಾಮಿಗಳು ಜನರ ಶ್ರೇಯೋಭಿವೃದ್ಧಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಸ್ವಾಮಿಯ ದೀಕ್ಷೆಯನ್ನು ಪಡ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರೋದು ನಿಜಕ್ಕೂ ಸಹ ಅವ್ರ ಜೊತೆ ನಾನೀಗೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ನಿಜವಾಗೂ ಕೂಡ ಖುಷಿ ಕೊಡುವಂಥ ವಿಚಾರ. ಮತ್ತು ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ರಜನಿಯವರು ಕೇಳ್ಕೊಂಡಾಗ ನನ್ನದು ಎಲ್ಲ ರೈತ ಮಹಿಳೆಯರು, ರೈತ ಬಾಂಧವರು ಬರ್ತಾರೆ. ಅವ್ರಿಗೆ ಒಂದು ಕಾನೂನು ಅರಿವು ಕೂಡ ನಾವು ನೀಡೋಣ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಶು ಇಲಾಖೆ ಅಧಿಕಾರಿಗಳು ಹಾಗೂ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಸಹ ಬರಲಿ. ರೈತ ಬಂಧುಗಳಿಗಿರುವಂಥ ಒಂದು ಸೌಲಭ್ಯ ಸೌಕರ್ಯಗಳು ಏನು ಸರ್ಕಾರದಿಂದ ಕೊಡ್ತಾ ಇದ್ದಾರೆ, ಅದು ಇನ್ನೂ ಹೆಚ್ಚಿನ ಪ್ರಚಾರ ಸಿಕ್ಕಂಗಾಗುತ್ತೆ. ಆ ಮೂಲಕ ಅವರು ಒಂದು ಸೌಲಭ್ಯಗಳು ನಿಜವಾಗಿ ಯಾರು ಪಡ್ಕೊಳೋಕ್ಕೆ ಸಾಧ್ಯ ಆಗುತ್ತೆ, ಆ ಪಡ್ಕೊಳ್ಳೋವಂಥ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯ ಮಾಡೋಕ್ಕೆ ಖುಷಿಯಾಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ಬಂದು ಮೆರುಗನ್ನು ತುಂಬಿದ್ದೀರಾ. ಈಗಾಗಲೇ ನಮ್ಮ ಕೃಷಿ ಅಧಿಕಾರಿಯವರು ಸರ್ಕಾರದಿಂದ ಯಾವ್ಯಾವ ರೀತಿ ರೈತರಿಗೆ ಸೌಲಭ್ಯ ಮತ್ತು ಸವಲತ್ತು ಸಿಗುತ್ತೆ ಅಂತ ತಿಳಿಸಿದ್ದಾರೆ. ಅದನ್ನು ನೀವು ಮಾತ್ರ ತಿಳ್ಕೊಂಡ್ರೆ ಸಾಲದು, ನೀವು ಸಹ ಹೊರಗಡೆ ಹೋಗಿ ಉಳಿದ ರೈತ ಬಾಂಧವರಿಗೆ ಅದನ್ನು ತಿಳಿಸಿದಾಗ ಮಾತ್ರ ಅದರ ಪ್ರಯೋಜನ ಸಕಾರಣ ಆಗುತ್ತೆ. ಯಾಕಂದರೆ ನಮ್ಮ ಭಾರತ ದೇಶ ಹಳ್ಳಿಗಳಿಂದ ಕೂಡಿದಂಥ ದೇಶ. ರೈತ ನಮ್ಮ ದೇಶದ ಬೆನ್ನೆಲುಬು. ಮತ್ತು ನಾವು ವಿಶೇಷವಾಗಿ ರೈತರಿಗೆ ಮತ್ತು ನಮ್ಮ ಸೈನಿಕರಿಗೆ ಗೌರವ ಯಾಕೆ ಕೊಡ್ತೀರಪ್ಪ ಅಂದರೆ, ರೈತರಿಂದ ಇವತ್ತು ನಾವು ಜೀವನ ಮಾಡ್ತಾ ಇದ್ದೀರಪ್ಪ ಅಂತಂದರೆ ಅದಕ್ಕೆ ಪ್ರಮುಖ ಪಾತ್ರ ರೈತ ತನ್ನ ಜಮೀನಲ್ಲಿ ತನ್ನ ಶ್ರಮ ಹಾಕಿ ಹುಟ್ಟಿ ಬೆಳೆದಾಗ ಮಾತ್ರ ನಾವು ತಿನ್ನೋಕ್ಕೆ ಸಾಧ್ಯ ಆಗುತ್ತೆ. ಅವರು ಗುತ್ತೆ ಇಲ್ಲ, ಬಿತ್ತೆ ಇಲ್ಲ, ಬೆಳೆದೇ ಇಲ್ಲಪ್ಪ ಅಂತಂದರೆ ಆಹಾರ ಎಲ್ಲಿಂದ ಸರಬರಾಜು ಆಗುತ್ತೆ, ಎಲ್ಲಿಂದ ಬರುತ್ತೆ? ಇವತ್ತು ನಮ್ಮ ದೇಶದ ಆಹಾರ ಸಾಮಗ್ರಿಗಳು ಬೇರೆ ದೇಶದಲ್ಲಿ ರಫ್ತಾಗ್ತಾ ಇರುವಂಥದ್ದು ನಿಜವಾಗಿ ನಮ್ಮ ದೇಶದ ಹೆಮ್ಮೆಯ ವಿಚಾರ. ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶ. ನಾವೆಲ್ಲ ರೈತ ಬಾಂಧವರಿಗೆ ನಾವೆಲ್ಲ ಪ್ರೋತ್ಸಾಹ ನೀಡಿದಾಗ, ರೈತ ಬಾಂಧವರು ಚೆನ್ನಾಗಿದ್ದಾಗ ಸಮಾಜ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿದ್ದಾಗ ದೇಶ ಚೆನ್ನಾಗಿರುತ್ತೆ. ಯಾಕಂದರೆ ನಾವೆಲ್ಲ ಮೂಲತಃ ಒಂದಲ್ಲ ಒಂದು ರೀತಿಯಲ್ಲಿ ರೈತರ ಫ್ಯಾಮಿಲಿಯಿಂದ, ರೈತರ ಕುಟುಂಬದಿಂದ ಬಂದವಂಥವ್ರು. ಹೀಗಾಗಿ ನಾವು ರೈತರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಾಗ ಮಾತ್ರ ನಾವು ನಮ್ಮ ಕುಟುಂಬಕ್ಕೆ ಆದ್ಯತೆ ಕೊಟ್ಟಂಗೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ರೈತರ ಒಂದು ಏಳಿಗೆಗೆ ನಾವೆಲ್ಲ ಶ್ರಮಿಸೋಣ. ಮತ್ತು ನಾವು ಧ್ವನಿ ಸಂಸ್ಥೆ ಅಧ್ಯಕ್ಷರಾದಂಥ ರಜನಿಯವ್ರ ಬಗ್ಗೆ ಮಾತಾಡೋದಾದರೆ, ಎಲ್ಲಿ ಅನ್ಯಾಯಕ್ಕೊಳಗಾಗಿರ್ತಾರೋ ಅಂಥವ್ರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಈ ಧ್ವನಿ ಸಂಸ್ಥೆ ಮಾಡ್ತಾ ಇದೆ. ಈ ಧ್ವನಿ ಸಂಸ್ಥೆ ಮೂಲಕ ಧ್ವನಿ ಸಂಸ್ಥೆ ಅಧ್ಯಕ್ಷರಾದಂತಹ ರಜನಿಯವ್ರು ಮಾಡ್ತಾ ಇದ್ದಾರೆ. ಈ ಒಂದು ಹಸು ಕೊಡುವಂಥ ಒಂದು ಪಾಪ ಹಸು ಇಲ್ಲದವ್ರಿಗೆ ಒಬ್ಬ ಬಡ ಕೃಷಿ ಮಹಿಳೆಗೆ ಒಂದು ಹಸು ಕೊಡ್ತಾ ಇದೆ. ಅದನ್ನು ಅವ್ರ ಜೀವನ ರೂಪಿಸೋಣಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಏನು ಮನುಷ್ಯ ತನ್ನನ್ನು ತಾನು ತಿಳ್ಕೊಳ್ಳೋವಂಥದ್ದು ಧ್ಯಾನ, ಎಲ್ಲ ಕಡೆಯಿಂದ ತಿಳ್ಕೊಳ್ಳೋವಂಥದ್ದು ಜ್ಞಾನ. ಈ ಧ್ಯಾನ ಮತ್ತು ಜ್ಞಾನದಿಂದ ನಾವೇನು ಒಳ್ಳೆ ರೀತಿಯಲ್ಲಿ ದಾನ ಕೊಡ್ತೀರಿ, ಅದು ನಮ್ಮ ಆತ್ಮಾಭಿಮಾನ ಹೆಚ್ಚಿಸುತ್ತೆ. ಹೀಗಾಗಿ ಈ ರೀತಿ ಒಳ್ಳೊಳ್ಳೆ ಕೆಲಸಗಳು ಸಮಾಜದಲ್ಲಿ ಆಗಬೇಕಾಗ ಮಾತ್ರ ಸಮಾಜಮುಖಿಯಾಗಿ ಚಿಂತನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸಮಾಜದಲ್ಲಿ ನಾವು ಒಬ್ಬ ಮನುಷ್ಯರಾಗಿ ಇನ್ನೊಬ್ಬ ಮನುಷ್ಯರಿಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಹೇಳ್ತಾ, ಮತ್ತು ನಾವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಬಗ್ಗೆ ಏನು ಹೇಳ್ತಾ ಇದ್ದೀನಿ, ತಮ್ಗೆ ಏನೇ ಒಂದು ಸಮಸ್ಯೆ ಆದರೆ ಯಾವುದೇ ಇಲಾಖೆಯಿಂದ ಏನು ಸೌಲಭ್ಯಗಳು ನಿಮಗೆ
ಸಕಾಲದಲ್ಲಿ ಸಿಗ್ತಾ ಇಲ್ಲ ಅಂತಂದರೆ ಖಂಡಿತವಾಗೂ ಸಹ ನೀವು ಸಂಬಂಧಪಟ್ಟಂಥ ಇಲಾಖೆಯವ್ರನ್ನ ಭೇಟಿ ಆಗ್ಬೋದು. ಅವರು ಸ್ಪಂದಿಸಿಲ್ಲ ಅಂದರೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮಂಡ್ಯ ಜಿಲ್ಲೆಯಲ್ಲಿದೆ, ಬನ್ನಿ. ಮತ್ತು ಪ್ರತಿಯೊಂದು ತಾಲೂಕು ಕಾನೂನು ಸೇವಾ ಸಮಿತಿ ಎಲ್ಲ ಮಂಡ್ಯದ 7 ಜಿಲ್ಲೆಗಳಲ್ಲೂ ಸಹ ತಾಲೂಕು ಸೇವಾ ಸಮಿತಿ ಇದೆ. ಅಲ್ಲೂ ಸಹ ನಮಗೇನಾದರೂ ಯಾವುದು ಈಗ ಜಮೀನು ಗಾಜ್ಯಗಳಿರ್ಬೋದು ಅಥವಾ ಪಾರ್ಟಿಷನ್ ಸೂಟ್ಸ್ ಇರ್ಬೋದು, ಹಣ ವಸೂಲಾತಿ ದಾವೆಗಳಿರ್ಬೋದು, ಈ ಥರ ಇತ್ಯಾದಿ ಏನಾರ ಕಾನೂನಿನ ಚೌಕಟ್ಟಿನೊಳಗೆ ಕಾನೂನಿನ ಬಿಕ್ಕಟ್ಟು ಉದ್ಭವಿಸಿದಾಗ ಅದಕ್ಕೆ ನಾವು ಖಂಡಿತವಾಗಿ ಹೆಲ್ಪ್ ಮಾಡ್ತೀರಿ. ನಿಮಗೆ ಉಚಿತ ವಕೀಲರನ್ನ ನೇಮಕ ಮಾಡಿಕೊಡ್ತೀರಿ ಮತ್ತು ಕೋರ್ಟ್ ಫೀ ನ್ಯಾಯಾಲಯದ ಶುಲ್ಕ ಸಹ ನಾವೇ ಕೊಡ್ತೀವಿ. ಅದರಿಂದ ಇದರ ಉದ್ದೇಶ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಬಡವರಿಗೂ ಸಹ ನ್ಯಾಯ ಸಿಗಬೇಕು ಅನ್ನೋಂಥ ಒಂದು ಪರಿಕಲ್ಪನೆಯಲ್ಲಿ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಲಾಗಿದೆ. ಅದರಿಂದ ಇದರ ಸದುಪಯೋಗ ಪಡಿಸ್ಕೊಳ್ಳಿ. 3 ಲಕ್ಷ ಆದಾಯ ಇರುವಂಥ ಎಲ್ಲ ಜಾತಿ ವರ್ಗದ ಜನರಿಗೂ ಸಹ ಈ ಒಂದು ಉಚಿತ ಕಾನೂನು ಅರಿವು ಮತ್ತು ನೆರವಿಗೆ ಫಲಾನುಭವಿಗಳಾಗ್ತಾರೆ. ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಉಚಿತ ಕಾನೂನು ನೆರವು ಸಿಗುತ್ತೆ. ದುರ್ಬಲರಿಗೆ, ಅಶಕ್ತರಿಗೆ, ಕಾರ್ಮಿಕರಿಗೆ, ಅಂಗವಿಕಲರಿಗೆ ಇವರಿಗೆಲ್ಲ ಸಹ ಉಚಿತವಾಗಿ ಕಾನೂನು ಅರಿವು ಮತ್ತು ನೆರವನ್ನು ಸೌಲಭ್ಯವನ್ನು ಒದಗಿಸ್ಕೊಡ್ತಾ ಇದ್ದೀರಿ. ಆ ಮೂಲಕ ಈ ಒಂದು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂಥ ರಜನಿಯವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಸಹ ನಮಸ್ಕರಿಸ್ತೀನಿ. ವಿಶೇಷವಾಗಿ ನಮ್ಮ ಸ್ವಾಮೀಜಿಗಳಿಗೂ ಸಹ ವಂದಿಸುತ್ತಾ ನನಗೆ ಈ ಒಂದು ಸಮಾರಂಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಧನ್ಯವಾದಗಳು. ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯ ನ್ಯಾಯಾಧೀಶರಾದ ಆನಂದ್ ಸಾಹೇಬ್, ಈಗ ನಿರ್ಗಮಿಸಿರುವ ಜಿಲ್ಲಾ ಗವರ್ನರ್ ನ್ಯಾಯ ಸಂಸ್ಥೆಯವರ, ಧ್ವನಿ ನ್ಯಾಯ ಸಂಸ್ಥೆಯ ಅಧ್ಯಕ್ಷರಾದ ರಜೀಂದ್ರರಾಜ್ ಮೇಡಮ್ ಅವರೇ, ಹಾಗೂ ಎಲ್ಲ ಗಣ್ಯರೇ, ಹಾಗೂ ವೇದಿಕೆ ಮುಂದಿರುವ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮ, ಈ ದಿನ ಧ್ವನಿ ನ್ಯಾಯ ಸಂಸ್ಥೆಯಿಂದ ಚಿಕ್ಕತಾಯಮ್ಮ ಎಂಬ ಒಬ್ಬ ಮಹಿಳೆಗೆ ನಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಒಂದು ಹಸುವನ್ನು ಕೊಡುವ ಕಾರ್ಯಕ್ರಮ ಇದೆ ಅಂತ ರಜನಿ ಮೇಡಮ್ ಅವರು ಹೇಳಿದಾಗ ನನಗೆ ಭಾಳ ಸಂತೋಷ ಇದೆ. ಯಾಕೆಂದರೆ ಯಾವುದೇ ಹಣ ಕೊಡುವಂಥದ್ದು, ಅದು ಮಿಸ್ಯೂಸ್ ಆಗುವಂಥದ್ದು, ಇಂಥ ಕಾರ್ಯಗಳು ನಾವು ಸುಮಾರು ಕಡೆ ನೋಡಿದ್ದೀವಿ. ಆದರೆ ಇಲ್ಲಿ ಒಂದು ಒಳ್ಳೆಯ ಗುರಿಯನ್ನು ಇಟ್ಕೊಂಡು ಒಂದು ಹಸುವನ್ನು ಕೊಟ್ಟಿದ್ದಾರೆ. ಈ ಐಡಿಯಾವನ್ನು ಮಾಡಿಕೊಂಡ ಈ ಸಂಸ್ಥೆಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು. ಈ ಕಾರ್ಯ ಇಷ್ಟಕ್ಕೆ ನಿಲ್ಲಬಾರ್ದು. ರಜನಿ ಮೇಡಮ್ ಅವರು ನಮ್ಗೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಎಲ್ಲೇ ಒಂದು ಮಹಿಳೆಗೆ ಅನಾನುಕೂಲ ಆದಾಗ ಅವರು ಹೋಗಿ ಅಲ್ಲಿ ನ್ಯಾಯ ಕೊಡ್ತಾ ಇದ್ದಕ್ಕೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಆಗಾಗ ಅವರು ನಮ್ಮ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಈ ಕಾರ್ಯ ಇನ್ನೂ ಮುಂದುವರಿಲಿ, ಅವರಿಗೆ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಮತ್ತು ನಿಮ್ಮೆಲ್ಲರ ಆರೈಕೆ ಸಿಕ್ಕಲಿ ಅಂತ ಹೇಳಿ ಅವರಿಗೆ ನಾನು ಹಾರೈಸ್ತೀನಿ. ಅದೇ ರೀತಿ ಈ ದಿನ ಈ ಕಾರ್ಯಕ್ರಮದ ಸದುಪಯೋಗವನ್ನು ನೀವೆಲ್ಲ ಪಡ್ಕೊಳ್ಬೇಕು. ಕಾನೂನು ಅರಿವು ಏನು, ಈ ದಿನ ಮಹಿಳಾ ದಿನಾಚರಣೆ ಮಾಸಾಚರಣೆಯನ್ನು ನಾವು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಎಲ್ಲ ಈ ತಿಂಗಳಲ್ಲೇ ಅಷ್ಟೇ ಅಲ್ಲ, ಯಾವಾಗ ಮಹಿಳೆಯರು ಸಬಲರು, ನೀವು ಎಲ್ಲದರಲ್ಲೂ ಎಷ್ಟು ಮುಂದುವರಿಬೇಕು ಅಂತೇಳಿ ಈ ಸಂಘಟನೆಗಳು, ನಮ್ಮ ನ್ಯಾಯ ಸಂಸ್ಥೆ ಆಗಲಿ, ರೋಟರಿ ಸಂಸ್ಥೆ ಆಗಲಿ, ಎಲ್ಲರೂ ನಿಮ್ಮ ಬೆಂಬಲಕ್ಕಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಯಶಸ್ವಿ ಮಹಿಳೆಯರಾಗಿ ಕಾರ್ಯನಿರ್ವಹಿಸ್ತೀರಿ ಅಂತ ಹೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಿಮ್ಮ ಮಾತು